ಖಾಲಿ ಕುರ್ಚಿಯ ರಹಸ್ಯ. ಒಂದು ಚಿಕ್ಕ ಊರಿನಲ್ಲಿ ಒಂದು ಹಳೆಯ ಸರ್ಕಾರಿ ಶಾಲೆ ಇತ್ತು. ಆ ಶಾಲೆಯಲ್ಲಿ ಒಬ್ಬ ಗಣಿತದ ಟೀಚರ್ ಇದ್ರು. ಅವರ ಹೆಸರು ಶ್ರೀನಿವಾಸ್. ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು. ಆದರೆ ವಿದ್ಯಾರ್ಥಿಗಳ ಒಳಿತು ಮಾತ್ರ ಅವರ ಉದ್ದೇಶ ಆಗಿತ್ತು. ಒಂದಿನ ಕ್ಲಾಸಲ್ಲಿ ಹೊಸ ನಿಯಮ ಹಾಕಿದ್ರು. ನಾಳೆಯಿಂದ ಯಾರಾದರೂ ಹೋಮ್ವರ್ಕ್ ಮಾಡದೆ ಬಂದರೆ ಅವರಿಗೆ ಕ್ಲಾಸ್ ಹಿಂಬದಿ ಇರುವ ಖಾಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಬೇಕು. ಆ ಖಾಲಿ ಕುರ್ಚಿ ಕ್ಲಾಸ್ನ ಹಿಂಬದಿಯ ಮೂಲೆಯಲ್ಲಿತ್ತು. ಯಾರೂ ಅಲ್ಲಿ ಕೂತಿರ್ಲಿಲ್ಲ. ಮರುದಿನ ಒಬ್ಬ ಹುಡುಗ ಹೋಮ್ವರ್ಕ್ ಮಾಡದೆ ಬಂದ. ಟೀಚರ್ ಶಾಂತವಾಗಿ ಹೇಳಿದ್ರು, ಹೋಗಿ ಆ ಕುರ್ಚಿಯಲ್ಲಿ ಕೂತ್ಕೋ. ಅವನು ಹೋದ. ಆದರೆ 10 ನಿಮಿಷದೊಳಗೆ ಅವನು ಅಳ್ತಾ ಹೊರಗೆ ಓಡ್ ಬಂದ. ಎಲ್ರೂ ಶಾಕ್. ಟೀಚರ್ ಏನು ಹೇಳಲಿಲ್ಲ. ಮುಂದಿನ ದಿನ ಮತ್ತೊಬ್ಬ ಹುಡುಗಿ ಹೋಮ್ವರ್ಕ್ ಮಾಡದೆ ಬಂದ್ಲು. ಅವಳು ಕೂಡ ಆ ಕುರ್ಚಿಯಲ್ಲಿ ಕೂತ್ಕೊಂಡ್ಳು. 5 ನಿಮಿಷದೊಳಗೆ ಅವಳ ಕಣ್ಣಲ್ಲೂ ನೀರು. ಮಕ್ಕಳಿಗೆ ಭಯ ಶುರುವಾಯಿತು. ಆ ಕುರ್ಚಿಯಲ್ಲಿ ಏನಿದೆ? ಕೆಲ ಮಕ್ಕಳು ಮಾತಾಡ್ಕೊಳ್ತಿದ್ರು. ಅಲ್ಲಿ ಹಳೆ ಪ್ರಿನ್ಸಿಪಲ್ ಆತ್ಮ ಇರ್ಬೋದು. ಇನ್ನಿಬ್ರು, ಅದು ಶಾಪದ ಕುರ್ಚಿ ಇರ್ಬೋದು. ಒಂದಿನ ಒಬ್ಬ ವಿದ್ಯಾರ್ಥಿ ಧೈರ್ಯ ಮಾಡಿಕೊಂಡು ಟೀಚರ್ನ ಕೇಳ್ದ, ಸರ್, ಆ ಕುರ್ಚಿಯಲ್ಲಿ ಏನಿದೆ? ಟೀಚರ್ ನಗ್ತಾ ಎಲ್ಲರನ್ನೂ ಆ ಕುರ್ಚಿ ಹತ್ರ ಕರ್ಕೊಂಡು ಹೋದ್ರು. ಕುರ್ಚಿಯ ಮೇಲೆ ಒಂದು ಸಣ್ಣ ಕನ್ನಡಿ, ಒಂದು ಪೇಪರ್ ಮತ್ತು ಪೆನ್ ಇತ್ತು. ಮಕ್ಕಳು ಆಶ್ಚರ್ಯದಿಂದ ನೋಡ್ತಿದ್ರು. ಟೀಚರ್ ಹೇಳಿದ್ರು, ಅಲ್ಲಿ ಕೂತಾಗ ನಿಮಗೆ ನಿಮ್ಮ ಮುಖ ಮಾತ್ರ ಕಾಣಿಸಲ್ಲ, ನಿಮ್ಮ ನಿರ್ಲಕ್ಷ್ಯ ಕೂಡ ಕಾಣಿಸ್ತದೆ. ಮಕ್ಕಳು ಅಲ್ಲಿ ಕೂತಾಗ ಅಲ್ಲಿದ್ದ ಪೇಪರ್ ಮೇಲೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಈಗ ನೀವು 10 ನಿಮಿಷ ಅಲ್ಲಿರುವ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ತಾ ಏಕೆ ಹೋಮ್ವರ್ಕ್ ಮಾಡಲಿಲ್ಲ ಅಂತ ಬರೀಬೇಕು. ಮೊದಲು ಮಕ್ಕಳು ಅದನ್ನ ಲೈಟಾಗಿ ತಗೊಳ್ತಾರೆ. ಆದರೆ 3-4 ನಿಮಿಷದೊಳಗೆ ಅವರಿಗೆ ಬೇಜಾರು ಶುರುವಾಗುತ್ತೆ. ಮಕ್ಕಳು ಕನ್ನಡಿಯಲ್ಲಿ ತಮ್ಮ ರಿಫ್ಲೆಕ್ಷನ್ ನೋಡಿದಾಗ ಅವರಿಗೆ ತಮ್ಮ ಮೇಲೆ ಪ್ರಶ್ನೆಗಳು ಮೂಡ್ತವೆ. ನಿಜವಾಗಿಯೂ ಹೋಮ್ವರ್ಕ್ ಮಾಡೋಕ್ಕೆ ಸಮಯ ಇರಲಿಲ್ವಾ ನನಗೆ? ಇಲ್ಲ, ನಾನು ಲೇಜಿನಾ? ನನ್ನ ಫ್ಯೂಚರ್ ಬಗ್ಗೆ ಕೇರ್ ಇಲ್ವಾ ನನಗೆ? ಈ ರೀತಿ ಪಶ್ಚಾತ್ತಾಪದಿಂದ ಮಕ್ಕಳು 5-10 ನಿಮಿಷಕ್ಕೆ ಅಳುತ್ತಾ ಹೊರಬರ್ತಿದ್ರು. ಆ ದಿನದಿಂದ ಯಾರೂ ಹೋಮ್ವರ್ಕ್ ಮಿಸ್ ಮಾಡಲಿಲ್ಲ. ಹೊರಗಿನ ಶಿಕ್ಷೆಗಿಂತ ಮನಸ್ಸಿನ ಶಿಕ್ಷೆ ಹೆಚ್ಚು ಬಲವಾದದ್ದು. ತಪ್ಪಿಗೆ ಶಿಕ್ಷೆ ಕೊಡೋದಕ್ಕಿಂತ ತಪ್ಪು ಅರ್ಥ ಮಾಡಿಸೋದು ತುಂಬ ಮುಖ್ಯ. ಜವಾಬ್ದಾರಿ ಅನ್ನೋದು ಹೊರಗಿಂದ ಬರೋದಿಲ್ಲ, ಅದು ಒಳಗಿಂದ ಬರಬೇಕು. ಸೊ ಫ್ರೆಂಡ್ಸ್, ಈ ಕತೆ ಕೇಳಿ ನಿಮ್ಗೆ ಹೇಗನ್ನಿಸ್ತು? ಈ ಕತೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಮಕ್ಕಳಿಗೂ ಶೇರ್ ಮಾಡಿ. ನಮ್ಮ ಕತೆ ಎಕ್ಸ್ಪ್ರೆಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಲೈಫ್ ಚೇಂಜಿಂಗ್ ಕಥೆಯೊಂದಿಗೆ ಬೇಗ ಬರ್ತೀನಿ. ಥ್ಯಾಂಕ್ ಯು.